ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಉಡುಪಿ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಇದ್ದಾರೆ. ಅವರನ್ನು ನಾವು ಮಾತನಾಡಿಸುವ. ಹಿಜಾಬ್ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಒಂದು ನಿನ್ನೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಹಿಜಾಬನ್ನು ವಾಪಸ್ಸು ಪಡೆದುಕೊಳ್ಳುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನಂತೀರಿ? ಇವತ್ತು ಕಳೆದ 6 ತಿಂಗಳಿಂದ ರಾಜ್ಯ ಸರ್ಕಾರ ಭಾಳಷ್ಟು ಗೊಂದಲದಲ್ಲಿದೆ. ತಮ್ಮ ತಪ್ಪುಗಳನ್ನು ಅದನ್ನು ಮರೆಮಾಚಲಿಕ್ಕೆ ಭಾಳಷ್ಟು ಗೊಂದಲದ ಹೇಳಿಕೆಗಳನ್ನು ಈಗಾಗಲೇ ನೀಡ್ತಿದ್ದಾರೆ. ಅದರೊಂದಿಗೆ ನಿನ್ನೆ ಅವರ ಸಂಪುಟದಲ್ಲಿ ಭಾಳಷ್ಟು ವ್ಯತ್ಯಾಸಗಳು, ಭಾಳಷ್ಟು ಗೊಂದಲಗಳ ಸಂದರ್ಭದಲ್ಲಿ ಮಾಧ್ಯಮದವರು ಇರ್ಬೋದು ಜನರನ್ನು ದಿಕ್ಕಿ ತಪ್ಪಿಸುವಂಥ ಕೆಲಸ ಕಾರ್ಯಗಳು ಅವ್ರು ಮಾಡ್ತಾರೆ. ನಿನ್ನೆ ತಾನೇ ಮೈಸೂರಿನ ಜಿಲ್ಲೆಯಲ್ಲಿ ಅವರು ಈಗಾಗಲೇ ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆದ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತಿನ ತನಕ ನಮ್ಮ ಕೈಗೆ ಅದು ಆದೇಶ ಸಿಗಲಿಲ್ಲ. ಆದರೆ ಒಂದು ವೇಳೆ ಅದನ್ನು ವಾಪಸ್ ಪಡ್ಕೊಂಡ ಅಂತ ಹೇಳಿದರೆ ಸಿದ್ದರಾಮಯ್ಯವರು ಜೇನುಗೂಡಿಗೆ ಕೈ ಹಾಕಿದಂತ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಆ ಸಂಘರ್ಷವನ್ನು ಕೂಡ ಅವರು ಸೃಷ್ಟಿ ಮಾಡಿದಂತ ಆಗ್ತದೆ ವಿದ್ಯಾರ್ಥಿಗಳ ನಡುವಲ್ಲಿ. ಮತ್ತು ಇನ್ನೊಂದೇನೆಂದರೆ ಬಡ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ. ಆ ಸಂದರ್ಭದಲ್ಲಿ ಇವತ್ತು ಯಾವುದೇ ರೀತಿಯ ಅವರ ನಿರ್ಧಾರಗಳು ಯಾವ ರೀತಿ ಆದೇಶ ಬಂದರೂ ಕೂಡ ನಾವು ಅದನ್ನು ಎದುರಿಸಲಿಕ್ಕೆ ಶತಸಿದ್ಧರಾಗಿದ್ದೇವೆ. ಯಾಕೆಂದರೆ ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಭೇದ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಆಗಬಾರ್ದು, ವಿದ್ಯಾರ್ಥಿಗಳಾಗಿರಬೇಕೆಂಬ ಒಂದು ಚಿಂತನೆಯೊಂದಿಗೆ ಈ ಹಿಂದೆ ಕೂಡ ಕೆಲಸ ಕಾರ್ಯ ಮಾಡಿದೆ. ಶಾಲೆಯಲ್ಲಿ ಯೂನಿಫಾರ್ಮನ್ನು ರೂಲ್ಸನ್ನು ಫ್ರೇಮ್ ಮಾಡಿದ ಕಾರಣ ಏನಂದರೆ ಎಲ್ಲರಲ್ಲಿ ವ್ಯತ್ಯಾಸಗಳು ಆಗಬಾರ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳವರ ಆದೇಶ ಕೈ ಸೇರಿದ ನಂತರ ಪಕ್ಷದ ಹಿರಿಯರು ಇರ್ಬೋದು, ಪಕ್ಷದ ಕಾನೂನು ತಜ್ಞರಿಗೆ ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿಯಲ್ಲಿ ಅವರ ಆದೇಶಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ.